ಕೆಲಸ. ಮೊನ್ನೆ ಪೊಲೀಸವರು ಬಂದು ಮಣ್ಣೆಲ್ಲ ಹಾಕಿದ್ರು, ಏನು ಯೂಸ್ ಆಗಿಲ್ಲ. 2 MLA ಇದ್ದಾರೆ ಈ ರೋಡಲ್ಲಿ, ಇಬ್ಬರೂ ಅವ್ರು ಮಾಡಲಿ ಇವ್ರು ಮಾಡಲಿ ಅವರು. ಮಳೆ ಬಂದರೆ ಅಂತೂ ಫುಲ್ಲು ನೀರು ತುಂಬಿಡುತ್ತೆ, ನಡೆಯೋಕ್ಕೂ ಆಗಲ್ಲ, ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಗಾಡಿಗಳೆಲ್ಲ ಜಾಮೆ, ಮತ್ತೆ ಲೇಡೀಸ್ ಬೀಳ್ತಾರೆ, ಗಾಡಿಗಳು ಬಿದ್ದಿದೆ. ಗೊತ್ತಾ ಎಷ್ಟು ಜನಕ್ಕೆ ಏಟ್ ಆಗಿದೆ ಇದರಲ್ಲಿ. ಏನೇ ಮಾಡಿದ್ರು ಯಾರು ಸರಿ ಇದಕ್ಕೊಂದು ದಾರಿನೇ ಉಪಾಯನೇ ಇಲ್ಲ. ಮೋರಿ ಇಲ್ಲ, ಮೇನ್ ನೀರು ಹೋಗಿ ಜಾಗ ಇಲ್ಲ. ಪ್ರಾಬ್ಲಮ್. ಪ್ರತಿನಿತ್ಯ ಸರ್ BBMP ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ ಈ ರಸ್ತೆ ಬಗ್ಗೆ. ಆಮೇಲೆ ಸಾರ್ವಜನಿಕರ ಟ್ರಾಫಿಕ್ ಸಮಸ್ಯೆ, ರೈಲ್ವೆ ಗೇಟ್ ಸಮಸ್ಯೆ. ಸರ್ ಎಷ್ಟು ಸಲಿನೂ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಪೊಲೀಸ್ ಇಲಾಖೆಗೆ ಆಗಿರ್ಬೋದು, BBMPಗೆ ಆಗಿರ್ಬೋದು, ಸಾರ್ವಜನಿಕರವಾಗಿ ನನ್ನ ಕರ್ತವ್ಯ ನಾನು ಏನು ಮಾಡಬೇಕೋ ನಾನು ಮಾಡಿದ್ದೀನಿ. ಕಂಪ್ಲೇಂಟ್ ಮಾಡಿದಾಗ ಏನಾಗುತ್ತೆ, ಉಗುರಾಪಿ ಮಾಡ್ತೀನಿ ನೋಡ್ತೀನಿ ಸರ್. ಇದು ಇಬ್ಬರಿಗೆ ಸೇರುತ್ತೆ ಸರ್, ಇದು ಈ ರಸ್ತೆ ಆ ಕಡೆ ಪುಲಕೇಶಿ ನಗರ ಸೇರುತ್ತೆ, ಈ ಕಡೆ ಹೆಬ್ಬಾಳಕ್ಕೆ ಸೇರುತ್ತದೆ. ಇವ್ರು ಮಾಡ್ತಾರಂತ ಅವ್ರು ಮಾಡ್ತಾರಂತ ಇವ್ರ ಮೇಲೆ ಇವರು, ಅವ್ರ ಮೇಲೆ ಅವರು. ಇದು ಅದರಿಂದ ಈ ರಸ್ತೆ ಹಾಳಾಗೋಗಿದೆ ಸರ್. ಪ್ರತಿನಿತ್ಯ ಇದೆ, ಒಂದೇ ಒಂದು 10-15 ನಿಮಿಷ ಮಳೆ ಬಂದ್ರು ಈ ರಸ್ತೆಯಲ್ಲಿ ನೀರು ತುಂಬ್ಕೊಂತದೆ. ಸ್ಕೂಲ್ ಇರೋದ್ರಿಂದ ಪಕ್ಕದಲ್ಲಿ ಸ್ಕೂಲ್ ಇದೆ, ಈ ಕಡೆ ಹಾಸ್ಪಿಟ್ಲ್ ಇದೆ, ಈ ಕಡೆ ಮಾನ್ಯತಾ ಇದೆ. ಆದ್ರಿಂದ ಇದು ಪ್ರತಿನಿತ್ಯ ಇವತ್ತು ಶನಿವಾರ ಆಗಿರೋದ್ರಿಂದ ಇಲ್ಲಿ ಟ್ರಾಫಿಕ್ ಇಲ್ಲ. ನೀವು ಸೋಮವಾರದಿಂದ ಶುಕ್ರವಾರವರೆಗೂ ನೀವು ಯಾವಾಗಾದ್ರೂ ನೀವು ಲೈವ್ ಅಲ್ಲಿ ನೋಡ್ಕೋಬಹುದು ಸರ್. 3 ಕಿಲೋಮೀಟರ್ 4 ಕಿಲೋಮೀಟರ್ ಟ್ರಾಫಿಕ್ ಆಗುತ್ತೆ ಸರ್. ಇದು ಪ್ರತಿನಿತ್ಯ ಜಗಳ ಆಗುತ್ತೆ. ಒಬ್ರಿಗೊಬ್ರು ಹೊಡೆದಾಡ್ಕೊಂತಾರೆ, ಇಬ್ಬರನ್ನ ಪೊಲೀಸ್ ಅವ್ರು ಹಾಕ್ತಾರೆ, ಪೊಲೀಸ್ ಸಿಬ್ಬಂದಿ. ಅವ್ರು ಇಬ್ಬರನ್ನ ಹಾಕಿದಾಗ ಅವರು ಇಲ್ಲಿ ಸ್ವಲ್ಪ ಜನ ಎಲ್ಲ ಮಿಕ್ಸ್ ಇದ್ದಾರೆ ಸರ್ ಇಲ್ಲಿ. ಅದರಿಂದ ಇಲ್ಲಿ ಹೊಡೆದಾಟ